ಇನ್ನು ಈ ಬಾರಿಯ ಕರ್ನಾಟಕ ಲೋಕಸಭಾ ಚುನಾವಣೆ ತುಂಬಾ ವಿಭಿನ್ನವಾಗಿದೆ. 2 ಹಂತದಲ್ಲಿ ಮತದಾನ ನಡೆಯಲಿದ್ದು ಯಾವೆಲ್ಲ ಕ್ಷೇತ್ರದಲ್ಲಿ ಎಂದು ವೋಟಿಂಗ್ ನಡೆಯಲಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕರ್ನಾಟಕ ಲೋಕಸಭಾ ಕದನಕ್ಕೆ ಮುಹೂರ್ತ ಫಿಕ್ಸ್. ರಾಜ್ಯದಲ್ಲಿ 2 ಹಂತದಲ್ಲಿ ನಡೆಯಲಿದೆ ಎಲೆಕ್ಷನ್. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ತೀವ್ರ ಕುತೂಹಲ ಮೂಡಿಸಿದೆ. ದೋಸ್ತಿ ಸರ್ಕಾರ ಹಾಗೂ ಬಿಜೆಪಿ ನಡುವಿನ ಜಿದ್ದಿನ ಕದನ ಅಂತ ಹೇಳಲಾಗ್ತಿರೋ ಕರ್ನಾಟಕ ಲೋಕಸಭಾ ಮಹಾಸಮರ 2 ಹಂತಗಳಲ್ಲಿ ನಡೆಯಲಿದೆ. 28 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋ ಕರ್ನಾಟಕದಲ್ಲಿ ಕಳೆದ ಬಾರಿ ಒಂದೇ ಹಂತದಲ್ಲಿ ಮತದಾನ ನಡೆದಿತ್ತು. ಆದರೆ 17ನೇ ಲೋಕಸಭಾ ಕದನ ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ನಡೆಯಲಿದೆ. 28 ಲೋಕಸಭಾ ಕ್ಷೇತ್ರಗಳನ್ನು ತಲಾ 14 ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿದ್ದು, ಮೊದಲ ಹಂತ ಏಪ್ರಿಲ್ 18ರಂದು ಹಾಗೂ ಎರಡನೇ ಹಂತ ಏಪ್ರಿಲ್ 23ರಂದು ಉಳಿದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಮೇ 23ರಂದು ಫಲಿತಾಂಶ ಹೊರಬೀಳಲಿದೆ. ನವದೆಹಲಿಯ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ 28 ಕ್ಷೇತ್ರಗಳನ್ನು ಹೊಂದಿರುವ ಕರ್ನಾಟಕದಲ್ಲೇಕೆ 2 ಹಂತದಲ್ಲಿ ಮತದಾನ? ತಮಿಳುನಾಡಿನಲ್ಲಿ 39 ಕ್ಷೇತ್ರಗಳಿದ್ರೂ ಒಂದೇ ಹಂತದಲ್ಲಿ ಮತದಾನ ನಡೀತಿದೆ ಅಂತ ಪ್ರಶ್ನೆ ಮಾಡಿದ್ರು. ನಮ್ಮ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸುನೀಲ್ ಅರೋರಾ, ವಾಹನ ಸೇರಿದಂತೆ ಲಭ್ಯವಿರುವ ಸೌಲಭ್ಯದ ಆಧಾರದ ಮೇಲೆ 2 ಹಂತದಲ್ಲಿ ನಡೆಸಲಾಗ್ತಿದೆ ಅಂತ ಪ್ರತಿಕ್ರಿಯೆ ನೀಡಿದ್ರು. Sir, Swati Chandrasekhar from TV5, and my first question is, why 2 phases for Karnataka? Because even before there has been only for 28 constituencies. What is the logic behind this? When for Tamil Nadu it is 39 constituencies in 1 phase, but 28 constituencies of Karnataka for 2 phases. There is, I have been saying, and I am repeating very humbly but very firmly, that the phasing of elections depends on the movement of availability, transportation and movement of forces. So there is no design behind holding it in one. For example, in Rajasthan, last time you had 2 phases, although there are only 25 seats, and in 2 phases there were only 5 districts which had 1 phase. This time the state government, the state official machinery, in their meeting, they repeatedly said that in addition to those 5 sensitive districts, 3-4 districts have become more sensitive. So now we have added those. Tomorrow you will say that why last time it was 5 districts and now 5 constituencies and now 12 constituencies. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರೋ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು 20ಕ್ಕೂ ಹೆಚ್ಚು ಸೀಟು ಗೆಲ್ಲುವ ವಿಶ್ವಾಸದಲ್ಲಿವೆ. ಮತ್ತೊಂದು ಕಡೆ ಬಿಜೆಪಿ ಸಹ 20 ಸೀಟು ಗೆಲ್ಲುವ ಗುರಿ ಇಟ್ಕೊಂಡು ಅಖಾಡಕ್ಕೆ ಸಿದ್ಧವಾಗ್ತಿದೆ. ಆ ದೃಷ್ಟಿಯಿಂದ ಪ್ರವಾಸ ಮುಗಿಸಿದ್ದೇವೆ. 24 ಲೋಕಸಭಾ ಕ್ಷೇತ್ರ ಹೋರಾಟ ಮಾಡಿದ್ದೇವೆ. ಸೊ ಡೇಟ್ ಫಿಕ್ಸ್ ಆಗಿದೆ ನಮ್ಮ ನಿರೀಕ್ಷೆ ಅಂತ. ಚುನಾವಣಾ ಕಣಕ್ಕೆ ಧುಮುಕ್ತಾ ಇದೆ ಇವತ್ತಿಂದ. ಒಟ್ನಲ್ಲಿ ಕರ್ನಾಟಕ ಲೋಕಸಭಾ ಮಹಾಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 2 ಹಂತದಲ್ಲಿ ಮತದಾನ ನಡೆಯಲಿದ್ದು ತಲಾ 14 ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಚಾರ ಮಾಡಲು ರಾಜಕೀಯ ಪಕ್ಷಗಳಿಗೆ ಸಮಯ ಸಿಕ್ಕಿದೆ. ಇದನ್ನ ಯಾವ್ಯಾವ ಪಕ್ಷಗಳು ಅದು ಹೇಗೆ ಎನ್ಕ್ಯಾಶ್ ಮಾಡಿಕೊಂಡು ಲಾಭ ಪಡಿತಾವೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ TV5.